ಪಿಂಚಣಿ ಹಣ ಮತ್ತು ಆಸ್ತಿ ಆಸೆಗಾಗಿ ತಾಯಿಯನ್ನೇ ಮಗ ಕೊಲೆ ಮಾಡಿ ಬಳಿಕ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಧಾರವಾಡ ನಗರದ ಹೊಸ ಯಲ್ಲಾಪುರ ಬಡಾವಣೆಯ ಉಡುಪಿ ಓಣಿಯಲ್ಲಿ ನಡೆದಿದೆ. ಶಾರದಾ ಭಜಂತ್ರಿ ಕೊಲೆಯಾದ ದುರ್ದೈವಿಯಾಗಿದ್ದು, ರಾಜೇಶ್ ಭಜಂತ್ರಿ ತಾಯಿಯನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಮಗ. ತಾಯಿ ಶಾರದಾ ಭಜಂತ್ರಿಗೆ ಬರುತ್ತಿದ್ದ ಪಿಂಚಣಿ ಹಣ ಮತ್ತು ಆಸ್ತಿ ಮೇಲೆ ರಾಜೇಶ್ ಕಣ್ಣಿಟ್ಟಿದ್ದನು. ಪಿಂಚಣಿ ಹಣ ನನಗೆ ನೀಡು ಮತ್ತು ಖಾಲಿ ಜಾಗವನ್ನು ತನ್ನ ಹೆಸರಿಗೆ ಮಾಡುವಂತೆ ರಾಜೇಶ್ ತಾಯಿ ಶಾರದಾ ಭಜಂತ್ರಿಗೆ ದುಂಬಾಲು ಬಿದ್ದಿದ್ದನು. ಆದರೆ ಶಾರದಾ ಭಜಂತ್ರಿ ಇದಕ್ಕೆ ನಿರಾಕರಿಸಿದ್ದಳು. ಇದರಿಂದ ಇಬ್ಬರ ನಡುವೆ ಜಗಳವಾಗಿ ರಾಜೇಶನು ತನ್ನ ತಾಯಿಯನ್ನು ಕೊಂದು ತಾನು ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಧಾರವಾಡ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಧಾರವಾಡ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉಡುಪಿ ಓಣಿ ಇಲ್ಲಿ ಶಾರದಾಬಾಯಿ ಅನ್ನೋರು ಒಂದು ಮರ್ಡರ್ ಆಗಿದೆ. ಅದು ವಿಷಯ ನಮಗೆ ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಎಲ್ಲ ಇಲ್ಲಿ ಬಂದರು. ಆಮೇಲೆ ನಾವು ಕೂಡ ವಿಸಿಟ್ ಮಾಡಿದ್ವಿ. ನಾವು ನೋಡಿದಾಗ ಶಾರದಾಬಾಯಿ ಅನ್ನೋದು ಮರ್ಡರ್ ಆಗಿದೆ. ಅವ್ರ ಮಗ ರಾಜೇಶ್ ಅನ್ನೋನು ಕೂಡ ಅಲ್ಲಿ ಹ್ಯಾಂಗಿಂಗ್ ಪೊಸಿಷನಲ್ಲಿ ಇದ್ದಾನೆ. ಈಗ ಅವರು ಇನ್ನೊಬ್ಬ ಮಗ ಪ್ರವೀಣ್ ಜೊತೆಗೆ ನಾನು ಮಾತಾಡಿದ್ದೀನಿ. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು FIR ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ಈಗ ಮೇಲ್ನೋಟಕ್ಕೆ ಅವನೇನೋ ಆಸ್ತಿ ಅಲ್ಲಿ ಅವ್ರಿಗೇನೋ ಜಾಗ ಇದೆ, ಆ ಜಾಗದ ವಿಚಾರ, ಆಮೇಲೆ ಅಮ್ಮನಿಗೆ ಪೆನ್ಷನ್ ಬರ್ತದೆ, ಆ ಪೆನ್ಷನ್ ಹಣದ ವಿಚಾರದಲ್ಲಿ ಇದಾಗಿದೆ ಅಂತೇಳಿ ಅವರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನು ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ತೊಗೊಂಡು ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ಅದ್ರ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಏನಿಲ್ಲ. ಈಗ ಇಲ್ಲ, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ತನಿಖೆಯಲ್ಲಿ ಅದು ಗೊತ್ತಾಗುತ್ತೆ. ಈಗ ಸದ್ಯದ ಒಂದು ಅವರು ರಾಜೇಶ್ ತಮ್ಮ ಪ್ರವೀಣ್ ಅಂತ ಏನಿದ್ದಾರೆ ಅವರು ಹೇಳೋ ಪ್ರಕಾರ ನೋಡಿದರೆ ಒಂದು ಜಾಗದ ವಿಚಾರದಲ್ಲಿ, ಆಮೇಲೆ ಆ ಅಮ್ಮನಿಗೆ ಪೆನ್ಷನ್ ಏನು ಬರ್ತಿತ್ತಲ್ಲ ಹಣದ ವಿಚಾರದಲ್ಲಿ ಏನೋ ಸ್ವಲ್ಪ ತಕರಾರು ಮಾಡ್ತಿದ್ದಂಥವನು. ನಿನ್ನೆ ರಾತ್ರಿ ಅವನೇ ಅಲ್ಲಿ ಆ ಅಮ್ಮ ಇರ್ತಕ್ಕಂಥ ಮನೆಗೆ ಹೋಗಿ ಆ ಅಮ್ಮಗೆ ಅವನೇ ಕರ್ಕೊಂಡ್ಬಂದಾನೆ. ಅಡುಗೆ ಮಾಡ್ಕೊಂಡು ನಿನ್ನೆ ನೈಟೇ ಕರ್ಕೊಂಡ್ಬಂದಾನೆ. ಕರ್ಕೊಂಡ್ಬಂದು ರಾತ್ರಿ ಅದೇನೋ ಸ್ವಲ್ಪ ಗಲಾಟೆ ಆಗಿದೆ. ಆವಾಗ ಈ ರೀತಿ ಕೃತ್ಯ ಆಗಿದೆ. ಅವನು ಕೂಡ ಹ್ಯಾಂಗಿಂಗ್ ಪೊಸಿಷನಲ್ಲಿ ಇದ್ದಾನೆ. ಒಳಗಡೆ ಲಾಕ್ ಮಾಡ್ಕೊಂಡಿದ್ದಂತೆ ಅವ್ರ ಬ್ರದರ್ ಹೇಳ್ತಾರೆ, ಒಳಗಡೆ ಲಾಕ್ ಮಾಡ್ಕೊಂಡಿದ್ದ ಅಂತ. ಅವನು ಪ್ರವೀಣ್ ಬಂದಾನೆ, ಅಮ್ಮ ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ಅಂತೇಳಿ ನೋಡಿದರೆ ಬಾಗಿಲೆಲ್ಲ ಲಾಕ್ ಪೊಸಿಷನ್ದಲ್ಲಿದೆ. ಆಮೇಲೆ ಅವನೇ ದುಡ್ಕೊಂಡು ಒಳಗೆ ಹೋಗಿದಾಗ ಅದು ಗೊತ್ತಾಗಿದೆ, ಇನ್ಸಿಡೆಂಟ್ ಏನಿದೆ ಅಂತ ಗೊತ್ತಾಗಿದೆ. ಅವರೇನು ನಮಗೆ ಈಗ ಅದು FIR ಇದು ಅವರೇನು ನಮಗೆ ಈಗ ಕಂಪ್ಲೇಂಟನ್ನು ಕೊಡ್ತಾರೆ ಆ ಪ್ರಕಾರ ತೊಗೊಂಡು ನಾವು ತನಿಖೆಯನ್ನು ಮುಂದುವರೆಸ್ತೀವಿ.